ಇನ್ನು ಇವತ್ತು ಭಾನುವಾರ, ನಾಳೆ ಸೋಮವಾರ, ನಾಳಿದ್ದು ಮಂಗಳವಾರ ಕೈ ಶಾಸಕಾಂಗ ಪಕ್ಷದ ಸಭೆ ಕೂಡ ಕರೆದಿದ್ದಾರೆ. ಕಾಂಗ್ರೆಸ್ ಶಾಸಕರ ಸಭೆ ಕರೆದಿದ್ದಾರೆ. ಸನ್ಮಾನ್ಯ ಶಾಸಕಾಂಗ ಪಕ್ಷದ ನಾಯಕ ಸಿದ್ದರಾಮಯ್ಯನವರು ಈ ಸರ್ಕಾರ ಬೇಕಾ ಬೇಡವಾ ಅನ್ನುವ ಅಭಿಪ್ರಾಯವನ್ನ ಆ ಎಲ್ಲ ಶಾಸಕರಿಂದ ಪಡೆಯುವಂತಹ ಹಂಬಲ ಸಿದ್ದರಾಮಯ್ಯನವ್ರದಿರಬೇಕು. ಜೆಡಿಎಸ್ ಸಹವಾಸ ಬೇಡವೇ ಬೇಡ ಅಂದಿದ್ರು ಸಿದ್ದರಾಮಯ್ಯನವರು. ವಿಪಕ್ಷದಲ್ಲಿ ಕೂರೋದಕ್ಕೆ ಸಿದ್ದರಾಮಯ್ಯನವರು ಸಿದ್ಧ. ಮಂಗಳವಾರ ಶಾಸಕರ ಅಭಿಪ್ರಾಯ ಸಂಗ್ರಹ ಸಾಧ್ಯತೆ ಇದೆ. ಈ ಕ್ಷಣ ಬರ್ತಿರುವ ಬ್ರೇಕಿಂಗ್ ನ್ಯೂಸ್. ಶಾಸಕಾಂಗ ಸಭೆಯಲ್ಲಿ ಹಾಗಾದರೆ ಸಿಡಿಯುತ್ತಾ ಏನಾದ್ರೂ ಬಾಂಬ್? ದೋಸ್ತಿ ಬಗ್ಗೆ ಸಿಡಿದೇಳ್ತಾರಾ ಕಾಂಗ್ರೆಸ್ನ ಶಾಸಕರು? ಜೆಡಿಎಸ್ ವಿರುದ್ಧ ವ್ಯಕ್ತವಾಗುತ್ತಾ ಅಲ್ಲಿ ಶಾಸಕರ ಆಕ್ರೋಶ ಅನ್ನೋದು ಹಲವಾರು ಪ್ರಶ್ನೆಗಳು ಈ ಕ್ಷಣಕ್ಕೆದ್ದಿದೆ. ಮಂಗಳವಾರ ಸಭಾಧ್ಯಕ್ಷರು ಆ ಎಲ್ಲ 14 ಜನ ರಾಜೀನಾಮೆ ಕೊಟ್ಟಿದ್ದಾರೆ, ಅಥವಾ ಅವ್ರ ಪ್ರಕಾರ 11 ಜನ ರಾಜೀನಾಮೆ ಯಾರು ಕೊಟ್ಟಿದ್ದಾರೆ ಅವ್ರದ್ದು ಡಿಸೈಡ್ ಆಗುತ್ತೆ. ಅದೇ ಮಂಗಳವಾರ ಕಾಂಗ್ರೆಸ್ ಪಾಲಿಗೆ ಅಥವಾ ದೋಸ್ತಿ ಪಾಲಿಗೆ ಅಮಂಗಳವಾಗುತ್ತೋ ಅಥವಾ ಶುಭ ಸೂಚಕವಾಗುತ್ತೋ ಗೊತ್ತಿಲ್ಲ. ಆದರೆ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ನಾಯಕ CLP ನಾಯಕ ಸಿದ್ದರಾಮಯ್ಯನವರು ಎಲ್ಲ ಶಾಸಕರನ್ನು ಕೂಡ ಕರೆದಿದ್ದಾರೆ ಮೀಟಿಂಗ್ಗೆ. ಅಲ್ಲಿ ಅವರು ಡಿಸ್ಕಸ್ ಮಾಡ್ತಾರೆ, ನಾವಿರ್ಬೇಕಾ ಸರ್ಕಾರದಲ್ಲಿ ಇಲ್ಲ ಪ್ರತಿಪಕ್ಷದಲ್ಲಿ ಕೂತ್ಕೋಬೇಕಾ, ವಾಟ್ ನೆಕ್ಸ್ಟ್, ಮುಂದೇನು, ಎಲ್ಲ ಚರ್ಚೆಗಳು ಕೂಡ ನಡೆಯುತ್ತೆ ಅನ್ನೋದು ಈ ಕ್ಷಣ ನಿಮ್ಮ ನ್ಯೂಸ್ 18 ಕನ್ನಡಕ್ಕೆ ಸಿಕ್ಕಿರುವ ಎಕ್ಸ್ಕ್ಲೂಸಿವ್ ಮಾಹಿತಿ. ಸೊ ಮುಹೂರ್ತ ಫಿಕ್ಸ್ ಆಗ್ತಿರೋದು ನಾಳಿದ್ದು ಮಂಗಳವಾರ ಸಭಾಧ್ಯಕ್ಷರ ನಡೆ. ಇನ್ನೊಂದು ಕಡೆ CLP ನಾಯಕರು ಅಂದ್ರೆ ಕಾಂಗ್ರೆಸ್ನವರು ಮೀಟಿಂಗ್ ಕರೆದಿದ್ದಾರೆ. ಇವತ್ತು ಮುಖ್ಯಮಂತ್ರಿಗಳು ಬರ್ತಾರೆ. ಏನಾಗುತ್ತೋ ಈ ಕ್ಷಣ ನಮ್ಮ ಜೊತೆ ಇದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಮಾಹಿತಿ ಕೊಡೋಕೆ ಪೊಲಿಟಿಕಲ್ ಬ್ಯೂರೋ ಇಂದ ನಮ್ಮ ಸಹೋದ್ಯೋಗಿ ಚಿದಾನಂದ ಪಟೇಲ್ ನ್ಯೂಸ್ ಡೆಸ್ಕ್ ಇಂದ ಲೈವ್ ಜಾಯಿನ್ ಆಗ್ತಿದ್ದಾರೆ. ಚಿದಾನಂದ ಪಟೇಲ್, ಕ್ಷಣ ಕಳೀತಿದ್ರು ಕೂಡ ಹಲವಾರು ಬ್ರೇಕಿಂಗ್ ನ್ಯೂಸ್ಗಳು ಬರ್ತಾನೆ ಇದೆ. ಇವಾಗೇನೋ ಕಾಂಗ್ರೆಸ್ನಿಂದ ಸಿದ್ದರಾಮಯ್ಯನವರು ಮತ್ತು ಅವರ ಎಲ್ಲ ಪಕ್ಷದ ನಾಯಕರ ಜೊತೆ ತುಂಬಾ ಮೀಟಿಂಗ್ ಮಾಡ್ತಾರೆ, ಅವರ ಮನದಿಂಗಿತವನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ದಿಸ್ ಇಸ್ ಟೂ ಲೇಟ್ ಅಂತ ಅನಿಸ್ತಿದ್ಯಾ ಅಥವಾ ಏನೋ ಆಗುತ್ತೆ ಅಂತ ಅನಿಸ್ತಿದ್ಯಾ ಪಟೇಲ್? ಹರೀಶ್ ನಾಗರಾಜ್, ಈಗಾಗಲೇ ಇವತ್ತು ಬೆಳಗ್ಗೆಯಿಂದ MTB ನಾಗರಾಜ್, ನಾಗೇಂದ್ರ, ಗಣೇಶ್ ಹುಕ್ಕೇರಿ ಸೇರಿದಂತೆ ಅನೇಕ MLAಗಳನ್ನ, ಅಂದ್ರೆ ಯಾರೆಲ್ಲ ಆಪರೇಷನ್ ಕಮಲಕ್ಕೆ ತುತ್ತಾಗಬಹುದು, ಯಾರೆಲ್ಲ ಹೆಸರುಗಳಿದೆ, ಪ್ರಾಬಬ್ಲಿ ನೇಮ್ಸ್ ಯಾರಿದ್ರೆ ಅವರೆಲ್ಲರೂ ಕರೆದು ಸಮಾಧಾನ ಮಾಡೋ ಪ್ರಯತ್ನ ಆರಂಭ ಆಗಿದೆ. ಇದರ ಬೆನ್ನಲ್ಲೇ ಇದೀಗ ಮಂಗಳವಾರ ಅಂದ್ರೆ ನಾಡಿದ್ದು ಬೆಳಿಗ್ಗೆ 9:30ಕ್ಕೆ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯನ್ನ ಸಿದ್ದರಾಮಯ್ಯ ಕರೆದಿದ್ದಾರೆ. ಈ ಒಂದು ಶಾಸಕಾಂಗ ಪಕ್ಷದ ಸಭೆ ಐವೋಟೆ ಸಭೆ ಅಂತಲೇ ಹೇಳಲಾಗ್ತಿದೆ. ಯಾಕಂತ ಹೇಳಿದ್ರೆ ಸರ್ಕಾರನ ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕಾ ಅಥವಾ ನಾವು ವಿಪಕ್ಷ ಸ್ಥಾನದಲ್ಲಿ ಇರಬೇಕು ಎಂಬುದಾಗಿ ಮತ್ತು ಪ್ರತಿಯೊಬ್ಬ ಶಾಸಕರ ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡಲಿಕ್ಕೆ ಈ ಒಂದು ಸಭೆಯನ್ನು ಕರೆದಿರ ಅಂತ ಹೇಳಲಾಗ್ತಿದೆ. ಯಾಕಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಕೂಡ ಉಳಿದಂತ ಶಾಸಕರನ್ನಾದ್ರೂ ಉಳಿಸಿಕೊಳ್ಬೇಕೆಂಬ ಹಿನ್ನೆಲೆಯಲ್ಲಿ ಈ ನಿರ್ಧಾರ ಕೈಗೊಳ್ತಿದ್ದಾರೆ. ಅಲ್ಲದೆ ಈಗಾಗಲೇ ಯಾರೆಲ್ಲ ಅತೃಪ್ತರಿದ್ದಾರೆ ಅವ್ರನ್ನ ಕರೆದು ಸಮಾಧಾನ ಮಾಡೋ ಪ್ರಯತ್ನ ಈಗ ಆರಂಭವಾಗಿದೆ. ಮಂಗಳವಾರ ನಡೆಯುವಂತಹ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸರ್ಕಾರದಲ್ಲಿ ಭಾಗಿಯಾಗಿರ್ಬೇಕಾ ಅಥವಾ ಸರ್ಕಾರ ಉಳಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಬೇಕಾ ಅಥವಾ ನಾವು ವಿಪಕ್ಷ ಸ್ಥಾನದಲ್ಲಿ ಕೂರ್ಬೇಕೆಂಬ ಅಭಿಪ್ರಾಯವನ್ನು ಪ್ರತಿಯೊಬ್ಬ ಶಾಸಕರ ಅಭಿಪ್ರಾಯವನ್ನು ಪಡೆದುಕೊಳ್ಳಲಿದ್ದಾರೆ. ಅಲ್ಲದೆ ಈ ಸರ್ಕಾರ ಬೇಕಾ ಅನ್ನೋ ಒಂದು ಅಭಿಪ್ರಾಯವನ್ನು ಕೂಡ ಸಿದ್ದರಾಮಯ್ಯನವರು ತೆಗೆದುಕೊಳ್ಳಿದ್ದಾರೆ ಅಂತ ಹೇಳಲಾಗ್ತಿದೆ. ಬಹುತೇಕ ಶಾಸಕರುಗಳ ಅಭಿಪ್ರಾಯವನ್ನು ತೆಗೆದುಕೊಂಡು ಸಿದ್ದರಾಮಯ್ಯನವರು ಆ ಅಭಿಪ್ರಾಯವನ್ನ ಹೈಕಮಾಂಡ್ಗೆ ಕಳಿಸಿ ನಂತರ ಮೈತ್ರಿ ಸರ್ಕಾರ ಉಳಿಸಿಕೊಳ್ಳೋದಾ ಅಥವಾ ಉರುಳಿ ಹೋದ್ರೆ ಸುಮ್ಮನೆ ಇರುವುದಾ ಎಂಬುದರ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳಿದ್ದಾರೆ ಅಂತ ಹೇಳಲಾಗ್ತದೆ. ಇದೇ ಕಾರಣಕ್ಕಾಗಿ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆದಿದ್ದಾರೆ ಅಂತ ಹೇಳಲಾಗ್ತದೆ. ಹರೀಶ್ ನಾಗರಾಜ್, ಮಂಗಳವಾರ ಮೀಟಿಂಗ್ ಕರೀತಾರೆ ನಿಜ, ಮಾತಾಡ್ತಾರೆ ನಿಜ, ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ಪ್ರಯತ್ನ ಮಾಡಬೇಕು, ಮಾಡ್ತಾರೆ ನಿಜ. ಬಟ್ ಅದಕ್ಕೂ ಮುಂಚೆ ಈಗಾಗ್ತಿರೋ ಬೆಳವಣಿಗೆ, ನಾಳೆ ಸೋಮವಾರ ಬೇರೆ ಇನ್ನೊಂದಷ್ಟು ಜನ ರಾಜೀನಾಮೆ ಕೊಡ್ತಾರೆ ಅಂತ ಈಗಾಗಲೇ ಮಾಹಿತಿ ಬರ್ತಾ ಇದೆ. ಅವ್ರ ಜೊತೆ ಮಾತಾಡೋ ಪ್ರಯತ್ನ ಕೂಡ ಮಾಡ್ತಿದ್ದಾರೆ ಸಿದ್ದರಾಮಯ್ಯನವರು. ಖಂಡಿತವಾಗಿ ಈಗಾಗಲೇ ಬೆಳಿಗ್ಗೆಯಿಂದಲೂ ಕೂಡ 7ಕ್ಕೂ ಹೆಚ್ಚು MLAಗಳ ಜೊತೆ ಮಾತುಕತೆ ನಡೆಸಿದ್ದಾರೆ. ಪ್ರಮುಖವಾಗಿ ಚಿಕ್ಕೋಡಿ ಸದಲಗದ MLA ಗಣೇಶ್ ಹುಕ್ಕೇರಿ ಕೂಡ ರಾಜೀನಾಮೆ ಕೊಡುವ ಹೆಸರಿನಲ್ಲಿದ್ದಾರೆ. ಹಾಗಾಗಿ ಗಣೇಶ್ ಹುಕ್ಕೇರಿ ಜೊತೆ ಕೂಡ ಇವತ್ತು ಬೆಳಿಗ್ಗೆ ಮಾತುಕತೆ ನಡೆಸಿದ್ದಾರೆ. ಇದೀಗ KC ವೇಣುಗೋಪಾಲ್ ಮತ್ತು ಸಿದ್ದರಾಮಯ್ಯ ಬಳ್ಳಾರಿಯ ಗ್ರಾಮೀಣ MLA ಆಗಿರುವಂತಹ B ನಾಗೇಂದ್ರ ಜೊತೆ ಕೂಡ ಚರ್ಚೆ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಪಕ್ಷ ಬಿಡಬೇಡಿ, ರಾಜೀನಾಮೆ ಕೊಡಬೇಡಿ, ನಿಮಗೆ ಸೂಕ್ತ ಸಮಯದಲ್ಲಿ ಒಳ್ಳೆಯ ಒಂದು ಸ್ಥಾನಮಾನವನ್ನು ಕೊಡ್ತೀವಿ, ನಿಮ್ಮನ್ನು ಸಚಿವರನ್ನಾಗಿ ಮಾಡ್ತೀವಿ ಅಂತೇಳಿ ಸಮಾಧಾನ ಮಾಡಲಿಕ್ಕೆ ಯತ್ನ ಮಾಡಿದ್ದಾರೆ. ಮತ್ತೊಂದು ಕಡೆ ನಿನ್ನೆ ಮತ್ತು ಇವತ್ತು ಬೆಳಿಗ್ಗೆ ರಾಮಲಿಂಗಾರೆಡ್ಡಿ ಜೊತೆ ನಿರಂತರ ಸಂಪರ್ಕದಲ್ಲಿದ್ದಾರೆ ಮತ್ತು ಅವ್ರ ಜೊತೆ ಚರ್ಚೆಯನ್ನು ಮಾಡ್ತಿದ್ದಾರೆ. ಈಗಾಗಲೇ ರಾಜೀನಾಮೆ ಕೊಟ್ಟಿರುವಂತಹ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆಯನ್ನು ವಾಪಸ್ ಪಡ್ಕೊಳ್ಬೇಕು ಮತ್ತು ಒಂದು ಹಂತದಲ್ಲಿ DCM ಹುದ್ದೆ ಆಫರ್ ಅನ್ನು ಕೂಡ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಒಟ್ಟಾರೆ ಸರ್ಕಾರ ಉಳಿಸಿಕೊಳ್ಳುವ ಪ್ರಯತ್ನ ನಿರಂತರವಾಗಿ ನಡೆದಿದೆ. ಇದರ ಭಾಗವಾಗಿ ರೆಸಾರ್ಟ್ ವಾಸ್ತವ್ಯವನ್ನು ಮಾಡಬೇಕು ಬೇಡ ಅಥವಾ ಸರ್ಕಾರದಲ್ಲಿ ಉಳಿಬೇಕಾ ಮತ್ತು ಸರ್ಕಾರವನ್ನು ಉಳಿಸಿಕೊಳ್ಬೇಕಾ ಅಥವಾ ಉರುಳಿ ಹೋದ್ರೆ ನಾವು ವಿಪಕ್ಷ ಸ್ಥಾನದಲ್ಲಿ ಕೂರ್ಬೇಕಾ ಎಂಬ ವಿಚಾರವಾಗಿ ಪ್ರತಿಯೊಬ್ಬ MLAಗಳ ಸ್ವಂತ ಅಭಿಪ್ರಾಯವನ್ನು ಪಡೆಯಲು ಮಂಗಳವಾರ ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆದಿದ್ದಾರೆ. ಆ ಒಂದು ಶಾಸಕಾಂಗ ಪಕ್ಷ ಸಭೆಯಲ್ಲಿ ಕಾಂಗ್ರೆಸ್ MLAಗಳ ಅಭಿಪ್ರಾಯ ಏನಿರುತ್ತೆ ಆ ಅಭಿಪ್ರಾಯವನ್ನ ಹೈಕಮಾಂಡ್ಗೆ ತಿಳಿಸಿ ಆ ನಂತರ ಕಾಂಗ್ರೆಸ್ ಮುಂದಿನ ಹೆಜ್ಜೆಯನ್ನು ಇಡಲಿದೆ ಅಂತ ಹೇಳಲಾಗ್ತಿದೆ. ಹರೀಶ್ ನಾಗರಾಜ್, ಥ್ಯಾಂಕ್ ಯು ಸೊ ಮಚ್.